ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ತುಂಬ ಜನ DMsನ ಮಾಡಿ ಕೇಳ್ತಿರ್ತೀರಾ, ನಿಮಗೆ ಸುಸ್ತಾಗಲ್ವಾ, ವಾಮಿಟ್ ಸೆನ್ಸೇಷನ್ ಇಲ್ವಾ, ಆರಾಮಾಗಿ ಕುಕ್ ಮಾಡ್ತಿರ್ತೀರಾ ಅಂತ. ನನಗೂ ಕೂಡ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಆ್ಯಂಡ್ ತುಂಬಾ ವಾಮಿಟಿಂಗ್ ಇತ್ತು, ಊಟ ಸೇರ್ತಿರ್ಲಿಲ್ಲ, ಒಗ್ಗರಣೆ ಸ್ಮೆಲ್ ಕೂಡ ಆಗ್ತಾ ಇರಲಿಲ್ಲ. ಮಾರ್ನಿಂಗ್ ಸಿಕ್ನೆಸ್ ನನಗೆ ಸೆಕೆಂಡ್ ಮಂತಲ್ಲಿ ಸ್ಟಾರ್ಟ್ ಆಗಿದ್ದು, ವಾಮಿಟಿಂಗ್ ಥರ್ಡ್ ಮಂತಲ್ಲಿ ಸ್ಟಾರ್ಟ್ ಆಯಿತು. NT ಸ್ಕ್ಯಾನ್ ಆದಮೇಲೆ ವಾಮಿಟಿಂಗ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಥರ್ಡ್ ಮಂತ್ ಕಂಪ್ಲೀಟ್ ಆದಮೇಲೆ ಫೋರ್ತ್ ಮಂತಿಂದ ಎಲ್ಲನೂ ಕಡಿಮೆ ಆಗ್ತಾ ನಾರ್ಮಲ್ ಆಗ್ತಾ ಬಂತು. ಅವಾಗಿಂದ ನನಗೆ ಕುಕಿಂಗ್ ಆರಾಮ್ಸೆ ಮಾಡ್ಬೋದಿತ್ತು ಅಂಡ್ ಡೇ ಬೈ ಡೇ ಊಟ ಕೂಡ ತುಂಬಾ ಚೆನ್ನಾಗಿ ಸೇರ್ತಿತ್ತು. ಈಗ ಪರವಾಗಿಲ್ಲ, ಆರಾಮ್ಸೆ ಇದ್ದೀನಿ. ಈಗಲೂ ಕೆಲವೊಂದಷ್ಟು ಸಿಂಪ್ಟಮ್ಸ್ ಇದಾವೆ, ನಾನು ಹೋಗ್ತಾ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಟ್ರು. ಮಧ್ಯಾಹ್ನದಾಗೆ ನಾನು ಮತ್ತೆ ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಸ್ಕಿದ್ ಬೇಳೆ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್, ಸಾಸಿವೆ, ಕರಿಬೇವು, ಆನಿಯನ್, ಟೊಮೊಟೊ ಇದಿಷ್ಟು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕಾಳುಗಳನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕೊಂಡು ಆಯಿಲಲ್ಲೇ ಚೆನ್ನಾಗಿ ಕಾಳನ್ನ ಫ್ರೈ ಮಾಡ್ಕೋಬೇಕು. ಕಾಳು ಫ್ರೈ ಆಗಿದ್ದಾದ್ಮೇಲೆ ಮಸಾಲ ಆ್ಯಡ್ ಮಾಡ್ಕೊಳ್ಬೇಕು. ಈ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಆನಿಯನ್, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ ಇದಿಷ್ಟು ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಮಸಾಲೆ ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲೆ 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ವಾಟರ್ ಆ್ಯಡ್ ಮಾಡ್ಕೊಂಡು ಒಂದು 2-3 ವಿಷಲ್ ಹೊಡ್ಸಿದ್ರೆ ಮುಗೀತು. ಆಲೂಗೆಡ್ಡೆ ಅಂಡ್ ಬದನೆಕಾಯಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು, ಬಟ್ ಪ್ರೆಗ್ನೆನ್ಸಿಯಲ್ಲಿ ಬದನೆಕಾಯಿ ತಿನ್ನಂಗಿಲ್ಲ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್.